ಹಲೋ ಫ್ರೆಂಡ್ಸ್, ಇವತ್ತು ನಂದು ಸ್ಪೆಷಲ್ ನನ್ನ ಫೇವ್ರೇಟ್ ಇಡ್ಲಿ ಮಾಡೋಕ್ಕಿಟ್ಟೇನು ಒಂದು ಕಡೆ. ಸಾರಿಗೂ ರೆಡಿ ಆಗೈತಿ, ಸಾರನೂ ಮಾಡೀನಿ. ಈಗ ಚಟ್ನಿಗೆ ಶೇಂಗಾ ಹುರಿದಿದ್ದು ಶೇಂಗಾ ಅಂತೂ ರೆಡಿ ಇಟ್ಟಿರ್ತೀನಿ. ಕೊಬ್ಬರಿ, ಆಮೇಲೆ ಏನಂತಾರೆ ಪುದೀನ, ಸ್ವಲ್ಪ ಕೊತ್ತಂಬರಿ, ನಾನು ಒಣ ಮೆಣಸಿನ್ಕಾಯಿ ಹಾಕೋದು, ಬೆಳ್ಳುಳ್ಳಿ, ಸ್ವಲ್ಪ ಅಲ್ಲ ಹಾಕಿ ಗ್ರೈಂಡಿಂಗ್ ಮಾಡಿಕೊಂಡು ಒಗ್ಗರಣೆ. ಇದು ಯಾಕಂದರೆ ಇಡ್ಲಿಗೆ ಡಿಫ್ರೆಂಟ್ ಚಟ್ನಿ ಮಾಡ್ತೇವೆ ನಾವು. ಆಮೇಲೆ ಇದು ಹಿಂಗೆ ಒಗ್ಗರಣೆ ಹಾಕ್ಕೊಂಡು, ಅದು ಚಟ್ನಿ ಅಂತೂ ಸೂಪರಾಗಿರ್ತೈತಿ. ಶೇಂಗಾ ಬೀಜ ಮೊದಲು ಹುರಿದಿಟ್ಕೊಂಡಿರ್ತೀವಲ್ಲ, ಈ ಥರ ಒಗ್ಗರಣೆಗೆ ಹಿಂಗೆ ಹಾಕ್ಕೋತೀವಿ. ತುಂಬ ಚೆನ್ನಾಗಿರ್ತೈತಿ, ತುಂಬ ಟೇಸ್ಟೂ ಆಗೈತಿ. ಮಾರ್ನಿಂಗ್ ಇದ್ದಿದ್ದು, ಬಟ್ ಇವಾಗ ಹಾಕೇನೆ ನಾನು. ಸ್ವಲ್ಪ ಹಿಂಗೆ ಹಾಕ್ತೇನೆ ನಾನು ಒಗ್ಗರಣೆ ಒಳಗೆ. ಅರ್ಶಿನೂ ಹಾಕ್ತೇನೆ, ಕಲರ್ ಚೆಂದ ಅನ್ನಿಸ್ಲಿ ಅಂತ. ಸ್ವಲ್ಪ ಚುಟ್ಕಿ ಅಷ್ಟು, ಏನೋ ಒಂಥರ ಅರ್ಶಿನ ಇದ್ರೂ ಒಂದು ಏನೋ ತುಂಬ ಇಷ್ಟ ನಂಗೆ. ಹಾಗಾಗಿ ನಂದು ಇಡ್ಲಿ ಅಂತೂ ತುಂಬ 6 ವರ್ಷ ಬಿಟ್ಬಿಟ್ಟಿದ್ದೆ ನಾನು ಇಡ್ಲಿ. ಹಾಗಾಗಿ ಇವಾಗ ಬೇಡ್ಕೊಂಡಿದ್ದೆ ದೇವ್ರಿಗೆ ಮೊನ್ನೆ ಎಡಿ ಮಾಡಿಬಿಟ್ಟು ಇವಾಗ ತಿನ್ನೋಕೆ ಸ್ಟಾರ್ಟ್ ಮಾಡೀನಿ. ಹಂಗೆ ನಿಮ್ಮದು ಏನಾರು ಆಸೆಗಳಿದ್ದರೆ ನಿಮ್ಮ ಫೇವ್ರೇಟ್ ಬೇಡ್ಕೊಂಡು ದೇವರಲ್ಲಿ ಬಿಟ್ಬೇಕು ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ ಸಾರು. ಬನ್ನಿ ಫ್ರೆಂಡ್ಸ್, ಇಡ್ಲಿ ತಿನ್ನೋಣ. ಸ್ಪೆಷಲ್ ನನ್ನ ಫೇವ್ರೇಟ್ ಇದು. ನಮ್ಮ ಸಾರಂತೂ ಸಖತ್ತಾಗಿರ್ತೈತಿ. ಚಟ್ನಿ ಅಂತೂ ತುಂಬ ಚೆನ್ನಾಗಿರ್ತೈತಿ. ಇನ್ನೊಂದು ಅದ್ರಾಗಂತೂ ಟೊಮ್ಯಾಟೊ ಚಟ್ನಿ ಇರೋದು ಫಸ್ಟ್ ಕ್ಲಾಸ್ ಆಗ್ಯಾವ. ಆಮೇಲೆ ಇಡ್ಲಿ ಸಾರಂತೂ ಸ್ವಲ್ಪ ಮೂಲಂಗಿ ಹಾಕಿ ಸಾರು ಮಾಡೀನಿ. ಯಾಕಂದ್ರೆ ಮೂಲಂಗಿ ಬರೀ ರೊಟ್ಟಿಯಾಗ ಅಷ್ಟ ತಿನ್ನೋದಲ್ಲ. ಸೊ ಹಿಂಗೆ ಸಾರು, ಮೂಲಂಗಿ ಪರೋಟ, ಮೂಲಂಗಿ ಚಪಾತಿ, ಮತ್ತು ಮೂಲಂಗಿ ಬಜ್ಜಿ, ಮೂಲಂಗಿ ಅದು ಮೊಸರು ಹಾಕಿ ಈ ಥರ ಎಲ್ಲ ಮಾಡಬೇಕು ಅಂದ್ರೆ ಚಲೋ ಅಲ್ಲ ಮತಿಗೆ. ಸೊ ಹಾಗಾಗಿ ಆ ಥರ ಮಾಡ್ತೀನಿ. ಈ ಥರ ಮಾಡ್ಕೊರಿ. ಚಟ್ನಿನೂ ಚೆನ್ನಾಗಿತ್ತು.